ನಮಸ್ಕಾರ. ಮತ್ತೆ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ಡಿಕೆ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಹಿಂದೂ ಹುಲಿಯಾಗಿರುವಂತಹ ಶ್ರೀರಾಮ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕರ್ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಯಾವ ಕಾರ್ಯಕ್ರಮ? ಹಿಂದೂ ತ್ರಿಶೂಲ ದೀಕ್ಷಾ ಅನ್ನುವಂತಹ ಕಾರ್ಯಕ್ರಮ. ಡಿಕೆ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಹಿಂದೂ ಹುಲಿ ಪ್ರಮೋದ್ ಮುತಾಲಿಕರ್ ಅವರು ಕಾರ್ಯಕ್ರಮವನ್ನು ಮುಂದುವರಿಸಿದರು. ನಿರ್ಬಂಧದ ನಡುವೆಯೂ ಕೂಡ ಹಿಂದೂ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮವನ್ನು ಮುನ್ನಡೆಸಿದ್ದಾರೆ. ಹುಕ್ಕೇರಿಯಲ್ಲಿ ಶ್ರೀರಾಮ್ ಸೇನೆ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮವನ್ನು ಮುನ್ನಡೆಸಿದ ಪ್ರಮೋದ್ ಮುತಾಲಿಕ್, ನಾವು ಕಾನೂನನ್ನು ಮೀರಿ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮವನ್ನು ನಡೆಸ್ತಾ ಇಲ್ಲ, 1000 ಕೇಸ್ ಹಾಕಲಿ ಅದಕ್ಕೆ ಅಂಜುವ ಮಕ್ಕಳು ನಾವಲ್ಲ ಅಂತ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ದಾರೆ. ನಿಮ್ಮಪ್ಪನೂ ತಡೆಯೋಕ್ಕಾಗೋಲ್ಲ ಅಂತ ಪ್ರಮೋದ್ ಮುತಾಲಿಕ್ ಭರ್ಜರಿ ಗುಡುಕ್ತಾ ಇದ್ದಾರೆ. ಪರೋಕ್ಷವಾಗಿ ಪ್ರಿಯಾಂಕ್ ಖರ್ಗೆಗೆ ಮುತಾಲಿಕ್ ರವರು ಓಪನ್ ಚಾಲೆಂಜನ್ನು, ಸವಾಲನ್ನು ಎಸೆದಿದ್ದಾರೆ. ಡಿಕೆ ಸರ್ಕಾರಕ್ಕೆ ಸೆಡ್ಡು ಹೊಡೆದಂತಹ ಹಿಂದೂ ಹುಲಿ ಪ್ರಮೋದ್ ಮುತಾಲಿಕ್ ನಿರ್ಬಂಧದ ನಡುವೆಯೂ ಕೂಡ ಹಿಂದೂ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಮುತಾಲಿಕ್. ಬೆಳಗಾವಿಯ ಹುಕ್ಕೇರಿಯಲ್ಲಿ ಶ್ರೀರಾಮ ಸೇನೆಯ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ. ನಾವು ಯಾವುದೇ ಥರದ ಕಾನೂನನ್ನು ಮೀರಿ ಈ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ, 1000 ಕೇಸ್ ಹಾಕಲಿ ಅದಕ್ಕೆ ಅಂಜುವಂತಹ ಮಕ್ಕಳು ನಾವಲ್ಲ, ಏನು ನಿಮ್ಮಪ್ಪ ಯಾರು ಬಂದರೂ ಈ ಕಾರ್ಯಕ್ರಮವನ್ನು ತಡೆಯೋದಕ್ಕಾಗೋದಿಲ್ಲ ಅಂತ ಪ್ರಮೋದ್ ಮುತಾಲಿಕರು ಗುಡುಕ್ತಾ ಇದ್ದಾರೆ. ಪರೋಕ್ಷವಾಗಿ ಪ್ರಿಯಾಂಕ್ ಖರ್ಗೆಗೆ, ಹೋಮ್ ಮಿನಿಸ್ಟರ್ ಆದಂತಹ ಪ್ರಿಯಾಂಕ್ ಖರ್ಗೆಗೆ ಸವಾಲನ್ನು ಹಾಕ್ತಾ ಇದ್ದಾರೆ ಪ್ರಮೋದ್ ಮುತಾಲಿಕ್. ನಿರ್ಬಂಧದ ನಡುವೆ ಹಿಂದೂ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ, ಈ ಕಾರ್ಯಕ್ರಮ ಮಾಡಬಾರ್ದು ಅಂತ ಪ್ರಮೋದ್ ಮುತಾಲಿಕರಿಗೆ ಒಂದು ನೋಟಿಸ್ ಅನ್ನುವಂಥದ್ದು ಜಾರಿಯಾಗಿದೆ. ಇಂತಹ ಕಾರ್ಯಕ್ರಮಕ್ಕೆ ಪೊಲೀಸರು 144 ಸೆಕ್ಷನನ್ನು ಹಾಕಿದರು ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆಯ ಅಧ್ಯಕ್ಷರಾಗಿರುವ ಪ್ರಮೋದ್ ಮುತಾಲಿಕರು ಭಾಷಣವನ್ನು ಮಾಡ್ತಾರೆ. ಪಾಕ್ ಇಬ್ಬಾಗ ಆದಾಗ ಮುಸ್ಲಿಮರು ಪಾಕಿಸ್ತಾನಿಗೆ ಹೊರಟಿದ್ರು, ಆದರೆ ಗಾಂಧಿ ತಾತ ನೀವು ನಾವು ಅಣತಮಂದರು ಅಂತ ಹೇಳಿಬಿಟ್ರು ಅಂತ ಭಾಷಣದಲ್ಲಿ ಹೇಳಿದರು. ಈ ಮುಸ್ಲಿಮರನ್ನು ಭಾರತದಲ್ಲಿಯೇ ಇರಿಸಿಕೊಂಡು ಬಿಟ್ಟರು, ಆದರೆ ಅವರು ಲವ್ ಜಿಹಾದ್ ನಾಟಕದ ಮೂಲಕ ಮೋಸ ಮಾಡ್ತಾ ಇದ್ದಾರೆ, ಹಿಂದೂ ಧರ್ಮದ ಮಹಿಳೆಯರಿಗೆ ವಂಚನೆ ಮಾಡ್ತಾ ಇದ್ದಾರೆ ಅಂತ ತಮ್ಮ ಭಾಷಣದಲ್ಲಿ ಮಾತನಾಡಿದರು ಶ್ರೀರಾಮ್ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್. ಅದರ ಜೊತೆಗೆ ಪರೋಕ್ಷವಾಗಿ ಪ್ರಿಯಾಂಕ್ ಖರ್ಗೆಗೂ ಕೂಡ ಗುಡಿದರು. ಒಂದು ಕಡೆ ಗಲಾಟೆ ಗಲಭೆ ನಡೆದಿಲ್ಲ, ಆದರೂ ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ನಿಮ್ಮ ಕೇಸು ನೋಟಿಸ್ಗೆಲ್ಲ ಹೆದರೋರು ನಾವಲ್ಲ ಅಂತ ಪ್ರಮೋದ್ ಮುತಾಲಿಕರು ಹೇಳ್ತಾ ಇದ್ದಾರೆ. ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹಿಂದೂ ಹುಡುಗಿಯರ ಮತಾಂತರ ಆಗ್ತಾ ಇದೆ. ವರ್ಷದಲ್ಲಿ 10 ಲಕ್ಷ ಹಿಂದೂ ಹುಡುಗಿಯರು ಲವ್ ಜಿಹಾದ್ಗೆ ಬಲಿಯಾಗ್ತಾ ಇದ್ದಾರೆ. ಹಿಂದೂ ಮಹಿಳೆಯರಲ್ಲಿ ಸ್ಥೈರ್ಯ ಮೂಡಿಸಲು ಈ ತ್ರಿಶೂಲ ದೀಕ್ಷೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ನಾವು ಈ ತ್ರಿಶೂಲ ದೀಕ್ಷೆಯ ಕಾರ್ಯಕ್ರಮವನ್ನು ನಿಲ್ಲಿಸಲ್ಲ. ಶ್ರೀರಾಮ್ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ಈಗ ಡಿಕೆ ಶಿವಕುಮಾರ್ ಅವರ ಸರ್ಕಾರದ ವಿರುದ್ಧ ಗುಡುಕ್ತಾ ಇದ್ದಾರೆ. ಕಾರ್ಯಕ್ರಮ ಮಾಡಬಾರ್ದು ಅಂತ ನೋಟಿಸನ್ನು ಕೊಟ್ಟರೂ ಕೂಡ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಮುತಾಲಿಕ್. ಸಂಬಂಧಪಟ್ಟ ಹಾಗೆ ಹಿಂದೂ ಹುಡುಗಿಯರ ರಕ್ಷಣೆ ಮಾಡಕ್ ಹೋದ್ರೆ ಅಲ್ಲೂ ನಮ್ಮ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಇಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆ ಹುಕ್ಕೇರಿಯಲ್ಲಿ 1 ತಿಂಗಳು ಮುಂಚೆನೆ ಡಿಕ್ಲೇರ್ ಆಗಿದೆ. ಇಲ್ಲಿ ತ್ರಿಶೂಲ ದೀಕ್ಷಾ ಮಹಿಳೆಯರ ಸುರಕ್ಷತೆಗೋಸ್ಕರ, ಅವರ ಧೈರ್ಯ ಸ್ಥೈರ್ಯ ಮೂಡಿಸೋಗೋಸ್ಕರ ಒಂದು ಸಾಂಕೇತಿಕವಾದಂಥ ಒಂದು ತ್ರಿಶೂಲವನ್ನು ಕೊಡ್ತೀವಿ ಅಂತ ಅನ್ನುವಂಥ ತಿಂಗಳು ಮುಂಚೆನೆ ಡಿಕ್ಲೇರ್ ಆಗಿದೆ. ಪೊಲೀಸ್ ಸ್ಟೇಷನ್ ಹೇಳಿದ್ದೇವೆ, ಪೊಲೀಸರು ಅನುಮತಿ ಕೊಟ್ಟಿದ್ದಾರೆ. ಮತ್ತು ಇಂಡೋರ್ ಕಾರ್ಯಕ್ರಮ, ಬಹಿರಂಗ ಸಭೆ ಅಲ್ಲ, ಅಡವಿ ಸಿದ್ದೇಶ್ವರ ಮಠದ ಒಳಗಡೆ ಕಾರ್ಯಕ್ರಮಕ್ಕೆ ನಮ್ಮನ್ನ ತಡೀತಾರೆ ಅಂತಂದ್ರೆ ಎಷ್ಟು ರೀತಿಯ ಹಿಂಸೆ, ಕ್ರೌರ್ಯ, ಹಿಂದೂ ವಿರೋಧಿ ನೀತಿ ಕಾಂಗ್ರೆಸ್ನವರು ಅನುಸರಿಸ್ತಾ ಇದ್ದಾರೆ ಅಂತ ಅನ್ನೋದು ಇವತ್ತಿನ ಉದಾಹರಣೆ. ಇದು ಎಲ್ಲರಿಗೂ ನೋಟಿಸ್ ಕೊಟ್ರು, ಆಯುಧ ಅಲ್ಲ ಅದು. 2 ವರ್ಷದಿಂದ ನಾವು ಸುಮಾರು 18 ಕಡೆ ಕಾರ್ಯಕ್ರಮ ಮಾಡಿದೀವಿ. ಒಂದೂ ಕಡೆಗೆ ಗಲಾಟೆ ಗಲಭೆ ಗೊಂದಲ ಚುಚ್ಚಿದ್ದು ಮಾಡಿದ್ದು ಏನೂ ಆಗಿಲ್ಲ. ಸೊ ಯಾಕೆ ತಡಿತಾ ಇದ್ದಾರೆ? ಸೊಕ್ಕ ಮೇಲೆ ಹಿಂದೂ ದ್ರೋಹಿ ಆಗುವಂತಹ ಪ್ರಕ್ರಿಯೆ ನಡೀತಾ ಇರುವಂತಹ ಸಹನೆ ಆಗುವುದಿಲ್ಲ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ನಾವು ನಮ್ಮ ಹಿಂದೂ ತಾಯಂದಿರನ್ನ, ಹಿಂದೂ ಮಹಿಳೆಯರನ್ನ, ಹಿಂದೂ ಅಕ್ಕ ತಂಗಿಯರನ್ನ ಉಳಿಸುವಂತಹ ಈ ಕಾರ್ಯ
ನಿಮ್ಮ ಕೇಸ್ಗಳಿಗೆ, ನಿಮ್ಮ ನೋಟಿಸ್ಗಳಿಗೆ ಹೆದರುವಂಥವ್ರಲ್ಲ. ನಾವು ಇದನ್ನು ಮಾಡೇ ಮಾಡ್ತೀವಿ, ನಮ್ಮ ಅಕ್ಕ ತಂಗಿಯರನ್ನ ಉಳಿಸ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನೀವು ಮಾಡಿದ ಈ ಕುಕೃತ್ಯಕ್ಕೆ ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಕೋರ್ಟಿಗೆ ಹೋಗಿ ಕೋರ್ಟ್ ಮೂಲಕ ಮತ್ತೆ ಇದೆ